ವೀಕ್ಷಕರೇ, ಇವತ್ತು ವಿಜಯಪುರಕ್ಕೆ ಎಂಪಿ ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಅನ್ನುವಂಥ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ನೀವು ಕೂಡ ರಾಜ್ ನ್ಯೂಸ್ನ ಪೋಲಿಂಗ್ ಬೂತ್ಗೆ ಕರೆ ಮಾಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು ಅಲ್ಲದೆ ವಿಜಯಪುರಕ್ಕೆ ಎಂಪಿ ಯಾರಾಗಬಹುದು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಬಹುದು. ಇನ್ಯಾಕ್ ತಡ, ಕರೆ ಮಾಡಿ ವೋಟ್ ಮಾಡಿ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಲೋಕಸಭಾ ಚುನಾವಣೆಯ ರಣಕಣ ಹೆಚ್ಚಾಗ್ತಾ ಇದೆ. ರಾಜ್ ನ್ಯೂಸ್ನಲ್ಲಿ ಲೋಕ ದರ್ಶನವೂ ಕೂಡ ಜೋರಾಗ್ತಾ ಇದೆ. ನಿಮ್ಮ ರಾಜ್ ನ್ಯೂಸ್ನಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಆಳ ಅಗಲವನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ವೀಕ್ಷಕರೇ, ಎಲೆಕ್ಷನ್ ಪೂರ್ವ ಸರ್ವೆ ಈಗಾಗಲೇ ಆರಂಭ ಆಗಿದೆ. ಕರೆ ಮಾಡಿ ವೋಟ್ ಮಾಡಿ ಅನ್ನುವಂಥ ಅಭಿಯಾನವೂ ಕೂಡ ಈಗಾಗಲೇ ಶುರುವಾಗಿದೆ. ಏಕಕಾಲದಲ್ಲಿ ಬರೋಬ್ಬರಿ 15ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಿಮ್ಮ ಕರೆಯನ್ನ ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಬರ್ತಾ ಇದೆ. ಸಾಲು ಸಾಲು ಕರೆಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ವಿಜಯಪುರಕ್ಕೆ ಎಂಪಿ ಯಾರಾಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಂಗೇರ್ತಾ ಇದೆ ರಣಕಣ. ರಾಜ್ ನ್ಯೂಸ್ನಲ್ಲಿ ಲೋಕ ದರ್ಶನ. ನಿಮ್ಮ ರಾಜ್ ನ್ಯೂಸ್ನಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಕಂಪ್ಲೀಟ್ ಚಿತ್ರಣ. ರಾಜ್ ನ್ಯೂಸ್ ಪ್ರತಿ ಲೋಕಸಭಾ ಕ್ಷೇತ್ರದ ಆಳ ಅಗಲವನ್ನ ನಾವು ನಿಮಗೆ ತಿಳಿಸಿದ್ವಿ. ಎಲೆಕ್ಷನ್ ಪೂರ್ವ ಸರ್ವೆ ಈಗಾಗಲೇ ಆರಂಭ ಆಗಿದೆ. ನೀವು ಕೂಡ ಕರೆ ಮಾಡಬಹುದು, ವೋಟ್ ಮಾಡಬಹುದು, ನಿಮ್ಮ ಸಂಸದನನ್ನ ಆಯ್ಕೆ ಮಾಡಬಹುದು. ಇದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ? ಈ ಹಿಂದೆ ಇದ್ದಂತಹ ಹಾಲಿ ಸಂಸದರು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರಾ ಇಲ್ವಾ? ಈಗ ಯಾವ ಸಂಸದನನ್ನ ಆಯ್ಕೆ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದೀರಾ? ನೀವೇ ಅಭ್ಯರ್ಥಿಯ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡಬಹುದು. ಇವತ್ತು ಕೈ ಕಮಲದ ನಡುವೆ ಏರ್ಪಾಟಾಗಿದೆ ದೊಡ್ಡ ಮಟ್ಟದ ಕದನ. ನೀವು ಮಾಡಬೇಕಾಗಿರೋದು ಇಷ್ಟೇ. ರಾಜ್ ನ್ಯೂಸ್ ಪೋಲಿಂಗ್ ಬೂತ್ ಸರ್ವೆ ಈಗಾಗಲೇ ಆರಂಭ ಆಗಿದೆ. ಮಾಹಿತಿಯನ್ನ ಹೇಗೆ ಸಂಗ್ರಹ ಮಾಡ್ತಾರೆ ಅಂತ ನೋಡಬಹುದು. ರಾಜ್ ನ್ಯೂಸ್ ಪೋಲಿಂಗ್ ಬೂತ್ ಸಂಖ್ಯೆಗೆ ನೀವು ಮೊದಲು ಕರೆ ಮಾಡಬೇಕಾಗುತ್ತೆ. ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, 080 6915 6611ಕ್ಕೆ ನೀವು ಕರೆ ಮಾಡಿದ್ರೆ ಏಕಕಾಲದಲ್ಲಿ 15ಕ್ಕೂ ಹೆಚ್ಚು ಮತದಾರರ ಕರೆಯನ್ನ ನಮ್ಮ ಸಿಬ್ಬಂದಿಗಳು ಸ್ವೀಕಾರ ಮಾಡ್ತಿದ್ದಾರೆ. ಕರೆ ಮಾಡಿದ ಮತದಾರರ ಹೆಸರು ಹಾಗೆ ಅವರ ಸ್ಥಳವನ್ನು ಕೂಡ ನೋಂದಾಯಿಸಿಕೊಳ್ತಾ ಇದ್ದಾರೆ. ಅದಾದ ನಂತರ ಯಾರು ಅಭ್ಯರ್ಥಿ ಆಗಬೇಕು, ಯಾರು ಗೆಲ್ಲಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಅದಾದ ನಂತರ ಯಾವ ಉದ್ದೇಶದಿಂದ ಅಭ್ಯರ್ಥಿಗೆ ನೀವು ಮತವನ್ನ ಹಾಕ್ತಾ ಇದ್ದೀರಾ, ಕರೆ ಮಾಡಿದ ಮತದಾರರಿಂದ ಈ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ನೀವು ಕರೆ ಮಾಡಬೇಕು. ಕರೆ ಮಾಡಿ ನಂತರ ಈ ರಿಸಲ್ಟ್ ಪ್ರೈಮ್ ನ್ಯೂಸ್ ನಲ್ಲಿ ಲೋಕ ಸರ್ವೆಯ ಕಂಪ್ಲೀಟ್ ಫಲಿತಾಂಶವನ್ನ ನಾವು ನಿಮಗೆ ನೀಡ್ತೀವಿ. ರಾತ್ರಿ 8 ಗಂಟೆಗೆ ಪ್ರೈಮ್ ನ್ಯೂಸ್ ಸ್ಟಾರ್ಟ್ ಆಗುತ್ತೆ. ರಾಜ್ ಮೆಗಾ ಬುಲೆಟಿನ್. ಆ ಬುಲೆಟಿನ್ ನಲ್ಲಿ ನೀವು ಇವತ್ತಿನ ಕಂಪ್ಲೀಟ್ ಚಿತ್ರಣವನ್ನ, ಯಾರಿಗೆ ಎಷ್ಟು ಕರೆ ಬಂದಿದೆ, ಯಾರಿಗೆ ಎಷ್ಟು % ಕರೆ ಬಂದಿದೆ, ಬಿಜೆಪಿ ನಾಯಕರಿಗ ಅಥವಾ ಕಾಂಗ್ರೆಸ್ ನಾಯಕನಿಗ ಅನ್ನುವಂಥದ್ದು ನೀವು ರಾಜ್ ನ್ಯೂಸ್ನ ಪ್ರೈಮ್ ಬುಲೆಟಿನ್ ನಲ್ಲಿ ತಿಳ್ಕೋಬಹುದಾಗುತ್ತೆ. ವೀಕ್ಷಕರೇ, ಈಗಾಗಲೇ ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಬೇಕು ಅಂತ ಸೆಣಸಾಟವನ್ನ ನಡೆಸ್ತಾ ಇದೆ. 24 ವರ್ಷಗಳಿಂದ ಗುಮ್ಮಟ ನಗರಿಯಲ್ಲಿ ಕೇಸರಿ ಕಾರುಬಾರನ್ನ ನಡೆಸಿದೆ. 24 ವರ್ಷದಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ತೆಕ್ಕೆಗೆ ಬಿಟ್ಟುಕೊಟ್ಟಿದ್ದೇ ಇಲ್ಲ ಬಿಜೆಪಿ. ಅಷ್ಟು ಭದ್ರವಾಗಿದೆ ಅಂತಾನೆ ಹೇಳ್ಬೋದು ವಿಜಯಪುರ. ಬಿಜೆಪಿಯ ಭದ್ರ ಬುನಾದಿಗೆ ಈಗ ಕಾಂಗ್ರೆಸ್ ಲಗ್ಗೆ ಇಡುವುದಕ್ಕೆ ಸಜ್ಜಾಗಿದೆ. ಬಟ್ ವರ್ಕೌಟ್ ಆಗುತ್ತಾ ಅನ್ನೋದೇ ಪ್ರಶ್ನೆ. ಈ ಬಾರಿನಾದ್ರೂ ಬಿಜೆಪಿಯ ಭದ್ರಕೋಟೆಯನ್ನ ಕೆಡವುತ್ತಾ? ಹಾಗಾದ್ರೆ ಕೈಪಡೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು. 24 ವರ್ಷಗಳಿಂದ ಜನರು ಬಿಜೆಪಿಯನ್ನ ನೋಡಿದ್ದಾರೆ. ಈ ಬಾರಿ ಮೇ ನಾಟ್ ಬದಲಾವಣೆಯನ್ನ ಬಯಸಬಹುದು. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರು ಗೆಲ್ಲಿಸಬಹುದು, ಯಾರಿಗೊತ್ತು. ಈಗಾಗಲೇ
ರಾಜಕಾರಣ ಹಿಂಗಿದ್ದಂಗೆ ಹಂಗೆ ಇರೋದಿಲ್ಲ. ಯಾವ ನಾಯಕನನ್ನ ಗೆಲ್ಲಿಸಬೇಕು ಅಂದ್ಕೊಂಡಿರ್ತೀವೋ ಆ ನಾಯಕನೇ ಸೋತಿರುವಂತಹ ನಿದರ್ಶನಗಳು ಕೂಡ ಇದೆ. ಹಾಗಾಗಿ ವಿಜಯಪುರದಲ್ಲಿ ಏನಾಗಬಹುದು? ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಅಲಗೂರು ಅನ್ನುವಂಥ ವೋಟ್ ವಾರ್ ನಿರ್ಮಾಣ ಆಗಿದೆ. ಮತ್ತೆ ಕುಲಾಯಿಸುತ್ತಾ ಹಾಗಾದ್ರೆ ಹಾಲಿ ಸಂಸದರಾದಂಥ ಜಿಗಜಿಣಗಿ ಅವರಿಗೆ ಅದೃಷ್ಟ ಏನಾಗುತ್ತೆ? ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರು ಅವರ ಭವಿಷ್ಯ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂತಹ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನಿಂದ ರಾಜು ಅಲಗೂರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ವಿಜಯಪುರ 2009ರಲ್ಲಿ ಮೀಸಲು ಕ್ಷೇತ್ರ ಆಗಿ ಮಾರ್ಪಟ್ಟಿರುತ್ತೆ. ಅದಾದ ನಂತರ 3 ಚುನಾವಣೆಗಳಲ್ಲೂ ಕೂಡ ಬಿಜೆಪಿಯ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಸುಲಭವಾಗಿ ಗೆಲುವನ್ನ ದಾಖಲಿಸಿಕೊಂಡು ಬಂದಿದ್ದಾರೆ. ಯಾರೊಬ್ಬರಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಯಾವ ಪಕ್ಷ ಸ್ಪರ್ಧೆ ಮಾಡಿದ್ರು ಕೂಡ ಇಲ್ಲಿ ಬಿಜೆಪಿದೇ ಪಾರುಪತ್ಯ. ಸತತ 4ನೇ ಬಾರಿಗೆ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ರಣತಂತ್ರವನ್ನ ರೂಪಿಸಿದ್ದಾರೆ ರಮೇಶ್ ಜಿಗಜಿಣಗಿ. ಅದರಲ್ಲೂ ಹೈ ಲೀಡಿಂಗ್ ನಲ್ಲಿ ಗೆದ್ದಿದ್ದಾರೆ. 10-20 ಮತಗಳ ಅಂತರದಿಂದ ಗೆದ್ದಂತವರಲ್ವೇ ಅಲ್ಲ ರಮೇಶ್ ಜಿಗಜಿಣಗಿ. ಅವರ ಎದುರಾಳಿಯಾಗಿ ಈ ಬಾರಿ ರಾಜು ಅಲಗೂರು ಕಾಂಗ್ರೆಸ್ನಿಂದ ವಿಜಯಪುರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ದಲಿತ ಸಂಘರ್ಷದ ಹೋರಾಟದ ಮೂಲಕವೇ ಉಪನ್ಯಾಸಕ ವೃತ್ತಿ ಮಾಡಿದ್ದಾರೆ. ಹೀಗೆ ಹಲವಾರು ಸಮಾಜ ಸೇವೆಗಳನ್ನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯೂ ಆಗಿ ಪ್ರೊಫೆಸರ್ ರಾಜು ಅಲಗೂರು ಅವರೀಗ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜು ಅಲಗೂರು ಅವರಿಗೆ ಈ ಬಾರಿ ಅದೃಷ್ಟ ಒದಗಿ ಬರುತ್ತಾ? ಫಸ್ಟ್ ಟೈಮ್ ಎಲೆಕ್ಷನ್ಗೆ ಎಂಟ್ರಿ ಕೊಟ್ಟಿರೋದು ಇವರು. ದಲಿತ ಸಂಘರ್ಷ ಸಮಿತಿಯ ಮೂಲಕ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಮನೆ ಮನೆ ಮಾತಾಗಿದ್ದಾರೆ. ಉಪನ್ಯಾಸಕರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ರಾಜು ಅಲಗೂರು ಅವರು. ಹಾಗಾಗಿ ಕಾಂಗ್ರೆಸ್ ಯಾಕೆ ರಾಜು ಅಲಗೂರು ಅವರಿಗೆ ಒಂದು ಅವಕಾಶವನ್ನ ಕೊಡಬಾರದು? ಅವರಿಗೆ ರಾಜಕೀಯ ಅಷ್ಟೇ ಅಲ್ಲದೆ ಹೋರಾಟದಲ್ಲಿಯೂ ಕೂಡ ಸಕ್ರಿಯರಾಗಿದ್ರು. ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಬಹಳ ಅಚ್ಚುಕಟ್ಟಾಗಿ. ಅಲ್ಲೂ ಕೂಡ ಅವರು ಮೇಲುಗೈಯನ್ನ ಸಾಧಿಸಿರ್ತಾರೆ. ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ಕಿರುತ್ತೆ. ಹಾಗಾಗಿ ರಮೇಶ್ ಜಿಗಜಿಣಗಿ ಅವರ ಮುಂದೆ ಈ ಬಾರಿ ರಾಜು ಅಲಗೂರು ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಕೌತುಕವನ್ನ ಮೂಡಿಸ್ತಾ ಇದೆ. ಫಸ್ಟ್ ಟೈಮ್ ಎಲೆಕ್ಷನ್ ಅನ್ನ ಎದುರಿಸ್ತಾ ಇದ್ದಾರೆ ರಾಜು ಅಲಗೂರು ಅವರು. ಏನು ಇಲ್ಲಿ ಬರೋಬ್ಬರಿ 17 ಚುನಾವಣೆಗಳಲ್ಲಿ 8 ಬಾರಿ ಕಾಂಗ್ರೆಸ್ ಗೆದ್ದಿದೆ ಈ ಭಾಗದಲ್ಲಿ. ಈ ಕ್ಷೇತ್ರ ಒಮ್ಮೆ ಪಕ್ಷೇತರ ಅಭ್ಯರ್ಥಿಯ ಪಾಲಾದ್ರೆ ಮತ್ತೊಮ್ಮೆ ಸ್ವತಂತ್ರ ಪಕ್ಷದ ಪಾಲಾಗ್ತಾ ಇತ್ತು. ಒಂದೇ ಕಡೆ ನಿಲ್ತಾ ಇರಲಿಲ್ಲ. ಜನರ ಮನಸ್ಸು ಒಂಥರ ಚಂಚಲ. ಈ ಬಾರಿ ಒಬ್ಬರಿಗೆ ಜೈಕಾರವನ್ನ ಹಾಕಿದ್ರೆ ಮುಂದಿನ ಬಾರಿ ಇನ್ನೊಬ್ಬರಿಗೆ ಜೈಕಾರವನ್ನ ಹಾಕ್ತಾ ಇತ್ತು. ಅದಾದ ನಂತರ ಒಮ್ಮೆ ಜನತಾ ಪಕ್ಷ ಮತ್ತೊಮ್ಮೆ ಜನತಾ ದಳ ಇಲ್ಲಿ ಗೆದ್ದಿರುವಂಥದ್ದು. 1999ರಿಂದ ಬಿಜೆಪಿ ಸತತ 5 ಬಾರಿ ಗೆದ್ದಿದೆ. 1999ರಿಂದಲೂ ಕೂಡ ಬಿಜೆಪಿ ಬರೋಬ್ಬರಿ 5 ಬಾರಿ ಗೆಲುವನ್ನ ಕಂಡಿರುವಂಥದ್ದು. ಇದರಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ 2 ಬಾರಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, 1999ರಿಂದಲೂ ಕೂಡ ಇಲ್ಲಿವರೆಗೂ ಯಾರೊಬ್ಬರಿಗೂ ಕೂಡ ತಮ್ಮ ಭದ್ರಕೋಟೆಯನ್ನ ಟಚ್ ಮಾಡೋದಕ್ಕೆ ಬಿಟ್ಟಂತವರೇ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಜಿಗಜಿಣಗಿ ಅವರು ತಮ್ಮ ಕಾರ್ಯ ಪ್ರವೃತ್ತಿಯಿಂದಾನೆ ವಿಜಯಪುರದ ಜನರ ಮನಸ್ಸನ್ನ ಅರಿತಿದ್ದಾರೆ. ಅವರ ಮನಸ್ಸನ್ನ ಗೆಲ್ಲೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಹಾಗಾಗಿ ಈ ಬಾರಿ ವಿಜಯಪುರದ ಜನತೆ ಯಾರಿಗೆ ಜೈಕಾರವನ್ನ ಹಾಕುತ್ತೆ ಅನ್ನೋದೇ ಪ್ರಶ್ನೆ. ಗಮನಿಸ್ತಾ ಇದ್ದೀರಾ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇಸರಿ ಕಲಿಗೆ ವಿಜಯದ ಮಾಲೆಯನ್ನ ಹಾಕಿರ್ತಾರೆ.
ಮೈತ್ರಿ ಅಭ್ಯರ್ಥಿ ವಿರುದ್ಧ ರಮೇಶ್ ಜಿಗಜಿಣಗಿಗೆ ಜಯಮಾಲಿಯನ್ನ ಹಾಕಿರ್ತಾರೆ, ಗೆದ್ದು ಬೀಗಿರ್ತಾರೆ. ಇದು ಕಳೆದ ಲೋಕಸಭಾ ಚುನಾವಣೆಯ ದೃಶ್ಯ. ಯಾಕಂದ್ರೆ ಜಿಗಜಿಣಗಿ ಅವರಿಗೆ ಎಲ್ಲೂ ಕೂಡ ಸೋಲನ್ನ ಕಂಡಂತವರೇ ಅಲ್ಲ, ಎಲ್ಲೂ ಕೂಡ ಎಡವಿಲ್ಲ. ಹಾಗಾದ್ರೆ 2019ರ ಕಂಪ್ಲೀಟ್ ಚಿತ್ರಣ ಹೇಗಿತ್ತು? ಎಷ್ಟು ಮತಗಳ ಅಂತರದಿಂದ ರಮೇಶ್ ಜಿಗಜಿಣಗಿ ಗೆದ್ದಿದ್ರು? ಇವರ ಎದುರಾಳಿಯಾಗಿ ಯಾರು ಸ್ಪರ್ಧೆಯನ್ನ ಮಾಡಿದ್ರು ಅಂತ ಗಮನಿಸಬಹುದು. ಎಸ್, ವಿಜಯಪುರ ಲೋಕಸಭಾ ಕ್ಷೇತ್ರ 2019ರ ಚುನಾವಣಾ ಫಲಿತಾಂಶ. ರಮೇಶ್ ಜಿಗಜಿಣಗಿ 6,35,867 ಮತಗಳನ್ನ ಪಡೆಯೋದ್ರ ಮುಖಾಂತರ ಜಯ ಭೇರಿಯನ್ನ ಬಾರಿಸುತ್ತಾರೆ. ಜಿಗಜಿಣಗಿ ಇವರ ಎದುರಾಳಿಯಾಗಿ ಸುನೀತಾ ದೇವಾನಂದ ಚೌಹಾಣ್ ಜೆಡಿಎಸ್ನಿಂದ ಟಿಕೆಟ್ ಪಡ್ಕೊಂಡು ಜಿಗಜಿಣಗಿ ಅವರನ್ನ ಎದುರಿಸ್ತೀನಿ ಅನ್ನುವಂತಹ ಆತ್ಮವಿಶ್ವಾಸವನ್ನ ಇಟ್ಕೊಂಡು 2019ರಲ್ಲಿ ಸುನೀತಾ ದೇವಾನಂದ ಚೌಹಾಣ್ ಅವರು ಸ್ಪರ್ಧೆಯನ್ನ ಮಾಡಿರ್ತಾರೆ. ಬಟ್ ಹೀನಾಯವಾಗಿ ಸೋತಿರ್ತಾರೆ. ಸುನೀತಾ ದೇವಾನಂದ್ ಕೇವಲ 3,77,829 ಮತಗಳು ಸುನೀತಾ ದೇವಾನಂದ್ ಚೌಹಾಣ್ಗೆ ಬಂದಿರುತ್ತೆ. ಮತಗಳ ಅಂತರವನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಮೇಶ್ ಜಿಗಜಿಣಗಿ ಎಷ್ಟು ಮತಗಳ ಅಂತರದಿಂದ ಗೆಲುವಿನ ಕೇಕೆಯನ್ನ ಹಾಕಿದ್ರು? ಹಾಗಾದ್ರೆ 2,58,038 ಮತಗಳನ್ನ ಪಡೆಯೋದ್ರ ಮುಖಾಂತರ ಹ್ಯಾಟ್ರಿಕ್ ಗೆಲುವಿಗೆ ಸಾಕ್ಷಿಯಾಗಿರ್ತಾರೆ ಜಿಗಜಿಣಗಿ. ಹಾಗಾಗಿನೇ ಬಹಳ ಹೋಪ್ ಇದೆ. ಈ ಬಾರಿಯೂ ಕೂಡ ರಮೇಶ್ ಜಿಗಜಿಣಗಿ ಅವರು ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಅವರು 2024ರಲ್ಲೂ ಕೂಡ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ತಾರೆ ಅಂತ ಬಿಜೆಪಿಯ ಹೈಕಮಾಂಡ್ ಚೂರು ಕೂಡ ವಿಜಯಪುರದ ಮೇಲೆ ಟೆನ್ಷನ್ ಅನ್ನ ಇಟ್ಕೊಂಡಿಲ್ಲ. ಯಾವ ಘಟಾನುಘಟಿ ನಾಯಕರು ಕೂಡ ಇಲ್ಲಿ ಬಂದು ರೋಡ್ ಶೋ ಆಗಿರ್ಲಿ, ಸಮಾವೇಶ ಆಗಿರ್ಲಿ ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಜಸ್ಟ್ ಬಿಕಾಸ್ ಇಲ್ಲಿ ಬಂದು ಮಾಡಬಾರ್ದು ಅಂತ ಏನಿಲ್ಲ, ಹೋಪ್ ಇದೆ. ರಮೇಶ್ ಜಿಗಜಿಣಗಿ ಅವರಿಗೆ ಜನರು ಅವಕಾಶವನ್ನು ಈ ಬಾರಿ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ದೆಹಲಿಯ ದಂಡ ನಾಯಕರಿಗೆ ಇರುವಂಥದ್ದು. ಹಾಗಾದ್ರೆ ಕಾದ್ ನೋಡ್ಬೇಕಾಗತ್ತೆ ವಿಜಯಪುರಕ್ಕೆ ಅಧಿಪತಿಗಳು ಯಾರಾಗ್ತಾರೆ ಏನು ಅಂತ. ಎಸ್ ವೀಕ್ಷಕರೇ, ನೀವು ಕೂಡ ಮಾಡಬೇಕಾಗಿರೋದು ಇಷ್ಟೇ. ವಿಜಯಪುರಕ್ಕೆ ಎಂಪಿ ಯಾರಾಗಬೇಕು ಅಂತ ನೀವು ಅಂದುಕೊಳ್ತಾ ಇದ್ದೀರೋ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂಸದರನ್ನ ಈ ಕೂಡಲೇ ಆಯ್ಕೆ ಮಾಡಿಕೊಳ್ಳಿ.